ವಿಶ್ವಾಣಿ ಪ್ರಾಪರ್ಟಿಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ನೀವು ಬಿ ಖಾತಾ ಸೈಟ್ ಅಥವಾ ಮನೆಯ ಮಾಲೀಕರ ಇಷ್ಟು ವರ್ಷ ಎ ಖಾತಾ ಸಿಗಲ್ಲ ಅಂತ ಕಂಗಾಲಾಗಿದ್ದೀರಾ? ಇತ್ತೀಚಿನ ಸರ್ಕಾರದ ತೀರ್ಮಾನದ ನಂತರ ಒಂದು ದೊಡ್ಡ ಪ್ರಶ್ನೆ ಎಲ್ಲರಿಗೂ ಎದುರಾಗ್ತಾ ಇರೋದು, ನನಗೆ ಎ ಖಾತಾ ಸಿಗುತ್ತಾ, ನಾನು ಎಲಿಜಿಬಲ್ಲಾ ಇಲ್ಲವಾ ಅಂತ. ಇವತ್ತು ಈ ವಿಡಿಯೋದಲ್ಲಿ ಯಾರು ಅರ್ಹರು, ಯಾರು ಅರ್ಹರಲ್ಲ, ಯಾಕೆ ಅರ್ಹರಲ್ಲ, ಏನು ಎಚ್ಚರಿಕೆ ಬೇಕು ಎಲ್ಲವನ್ನ ಕ್ಲಿಯರ್ ಆಗಿ ಹೇಳ್ತೀವಿ. ಮೊದಲಿಗೆ ಬಿ ಖಾತಾ ಬಗ್ಗೆ ತಿಳಿಯೋಣ. ಬಿ ಖಾತಾ ಅಂದ್ರೆ ನಗರ ಆಡಳಿತ ಸಂಸ್ಥೆಯ ಟ್ಯಾಕ್ಸ್ ರಿಜಿಸ್ಟರ್ನ ಒಂದು ವರ್ಗ. ಅಂದಹಾಗೆ ಬಿ ಖಾತಾ ಅಂದ ಮಾತ್ರಕ್ಕೆ ಅದು ಅಕ್ರಮ ಅಂತ ಅಂದ್ರೆ ಅದಕ್ಕೆ ಅರ್ಥವಿಲ್ಲ. ಈಗ ಬಿ ಖಾತಾ ಆಗಲು ಇರುವ ಸಾಮಾನ್ಯ ಕಾರಣಗಳ ಬಗ್ಗೆ ತಿಳಿಯೋಣ. ಅದೇನಂದ್ರೆ ಲೇಔಟ್ ಡಿಸಿ ಕನ್ವರ್ಷನ್ ಆಗಿರೋದಿಲ್ಲ, ಲೇಔಟ್ ಮಾಡಲು ಅಪ್ರೂವಲ್ ಸಿಕ್ಕಿರೋದಿಲ್ಲ, ಪ್ಲಾನ್ ಡಿವಿಯೇಷನ್ ಆಗಿರುತ್ತೆ. ಬಹುತೇಕ ಜನ ತೆರಿಗೆ ಕಟ್ತಾ ಇದ್ರು ಎ ಖಾತಾ ಇಲ್ಲದೆ ಸಮಸ್ಯೆಯನ್ನು ಎದುರಿಸ್ತಿರ್ತಾರೆ. ಇನ್ನು ಎ ಖಾತಾ ಅಂದ್ರೇನು, ಅದು ಯಾಕೆ ಮುಖ್ಯ ಅನ್ನೋದನ್ನ ತಿಳಿಯೋಣ. ಎ ಖಾತಾ ಅಂದ್ರೆ ಲೀಗಲ್ ಬೆಂಬಲ ಹೆಚ್ಚು, ಬ್ಯಾಂಕ್ ಲೋನ್ಗಳು ಸುಲಭವಾಗಿ ಸಿಗುತ್ತೆ, ಮರುಮಾರಾಟದ ಮೌಲ್ಯ ಕೂಡ ಅಧಿಕ, ಸರ್ಕಾರದ ಕಡೆಯಿಂದ ಅನುಮತಿಗಳು ಸುಲಭ. ಒಟ್ಟಾರೆ ಎ ಖಾತಾ ಅಂದ್ರೆ ನಗರ ಸಂಸ್ಥೆ ಒಪ್ಪಿಕೊಂಡ ಆಸ್ತಿಯಾಗಿದೆ. ಬಿ ಖಾತಾ ಇಂದ ಎ ಖಾತಾ ಮಾಡಿಸಿಕೊಳ್ಳಲು ಯಾರು ಅರ್ಹರು? ಎಲಿಜಿಬಲ್ ಕ್ಯಾಟಗರಿ 1 ನಗರ ವ್ಯಾಪ್ತಿಯಲ್ಲಿನ ಬಿ ಖಾತಾ ಆಸ್ತಿಗಳು ಕನ್ವರ್ಷನ್ಗೆ ಅರ್ಹ. ಎಲಿಜಿಬಲ್ ಕ್ಯಾಟಗರಿ 2 ಡಿಸಿ ಕನ್ವರ್ಷನ್ ಆಗಿರುವಂತಹ ಭೂಮಿ. ಕನ್ವರ್ಷನ್ ಆರ್ಡರ್ ಇದ್ದರೆ ಖಾತಾ ಪರಿವರ್ತನೆಗೆ ದೊಡ್ಡ ಪ್ಲಸ್. ಎಲಿಜಿಬಲ್ ಕ್ಯಾಟಗರಿ 3 ಮಾನ್ಯತೆ ಪಡೆದ ಲೇಔಟ್ಸ್, ಬಿಡಿಎ ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ಮಾನ್ಯತೆ ಸಿಕ್ಕಿರಬೇಕು. ಇನ್ನು ಮಾನ್ಯತೆ ನೀಡಬಹುದಾದ ಲೇಔಟ್ಸ್ ಇದ್ದರೆ ಅದನ್ನು ಪರಿಶೀಲಿಸಿ ಪರಿಗಣಿಸುತ್ತಾರೆ. ಎಲಿಜಿಬಲ್ ಕ್ಯಾಟಗರಿ 4 ಅಪಾರ್ಟ್ಮೆಂಟ್ ಮಾಲೀಕರು ಬಿಲ್ಡಿಂಗ್ ಲೀಗಲ್ ಆಗಿದ್ದು ಫ್ಲಾಟ್ ಮಾಲೀಕರಿಗೆ ವೈಯಕ್ತಿಕ ಬಿ ಖಾತಾ ಇದ್ದಲ್ಲಿ ಅಂತವರಿಗೆ ಎ ಖಾತಾ ಸಿಗಲಿದೆ. ಈ ಎಲ್ಲಾ ವರ್ಗದವರು ಎ ಖಾತಾ ಪಡೆಯುವ ಸಾಧ್ಯತೆಯನ್ನು ಹೊಂದಿದ್ದಾರೆ. ಈಗ ಯಾರು ಅರ್ಹರಲ್ಲ ಅನ್ನೋದನ್ನ ತಿಳಿಯೋಣ. ಕ್ಯಾಟಗರಿ 1 ಗ್ರಾಮ ಪಂಚಾಯಿತಿ ವ್ಯಾಪ್ತಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪ್ರಾಪರ್ಟಿಗಳನ್ನ ಎ ಖಾತಾ ಮಾಡಲು ಈ ನಿಯಮ ಅನ್ವಯವಾಗುವುದಿಲ್ಲ. ಕ್ಯಾಟಗರಿ 2 ಕನ್ವರ್ಷನ್ ಆಗದ ಕೃಷಿ ಭೂಮಿ. ಡಿಸಿ ಕನ್ವರ್ಷನ್ ಇಲ್ಲದ ಜಮೀನನ್ನ ಬಿ ಖಾತಾ ಇಂದ ಎ ಖಾತಾ ಮಾಡಲು ಸಾಧ್ಯವಿಲ್ಲ. ಕ್ಯಾಟಗರಿ 3 ಒತ್ತುವರಿ ಪ್ರದೇಶಗಳು, ಕೆರೆ, ರಾಜಕಾಲುವೆ, ಕಾಡು ಪ್ರದೇಶಗಳನ್ನ ಒತ್ತುವರಿ ಮಾಡಿಕೊಂಡಿದ್ರೆ ಅಂತಹ ಪ್ರಾಪರ್ಟಿಯ ಖಾತಾ ಪರಿವರ್ತನೆ ಖಂಡಿತ ಸಾಧ್ಯವಿಲ್ಲ. ಕ್ಯಾಟಗರಿ 4 ಅಕ್ರಮ ಲೇಔಟ್ಗಳು. ಯಾವುದೇ ಮಾನ್ಯತೆ ಇಲ್ಲದ ರಸ್ತೆ ಮತ್ತು ಸಿವಿಕ್ ಪ್ಲಾನಿಂಗ್ ಇಲ್ಲದ ಅಕ್ರಮ ಲೇಔಟ್ಗಳಿಗೆ ಎ ಖಾತಾ ಖಂಡಿತ ಸಿಗೋದಿಲ್ಲ. ಇಲ್ಲಿ ಎಚ್ಚರಿಕೆ ಬಹಳ ಮುಖ್ಯವಾಗಿರುತ್ತೆ. ಎಲ್ಲ ಬಿ ಖಾತಾಕ್ಕೆ ಎ ಖಾತಾ ಸಿಗೋದಿಲ್ಲ. ಇನ್ನು ಈ ಸಮಯದಲ್ಲಿ ಸ್ಕ್ಯಾಮ್ಗಳಿಂದ ದೂರ ಇರಿ. ಏಕೆಂದ್ರೆ ನಾವು ಎ ಖಾತಾ ಮಾಡಿಸಿಕೊಡ್ತೀವಿ ಅಂತ ಏಜೆಂಟ್ಗಳು ಹಣ ಪಡಿತಾರೆ. ಆದ್ರೆ ಅಂತವರನ್ನ ನಂಬಿ ಮೋಸ ಹೋಗಬೇಡಿ. ಇನ್ನು ಖಾತಾ ಪರಿವರ್ತನೆಗೆ ಏನೆಲ್ಲ ದಾಖಲೆಗಳು ಬೇಕು ನೋಡೋಣ. ಸೇಲ್ ಡೀಡ್, ಟ್ಯಾಕ್ಸ್ ಕಟ್ಟಿರುವ ರಸೀತಿ, ಖಾತಾ ಎಕ್ಸ್ಟ್ರಾಕ್ಟ್, ಕನ್ವರ್ಷನ್ ಆರ್ಡರ್ ಕಾಪಿ, ಅಪ್ರೂವಲ್ ಪ್ಲಾನ್ ಈ ದಾಖಲೆಗಳು ಇದ್ರೆ ಖಾತಾ ಪರಿವರ್ತನೆ ಸುಲಭ. ಒಟ್ಟಾರೆ ಬಿ ಖಾತಾ ಇಂದ ಎ ಖಾತಾ ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಆದ್ರೆ ಅರ್ಹತೆ ಇರೋ ಜನರಿಗೆ ಇದು ದೊಡ್ಡ ಅವಕಾಶ. ತಪ್ಪು ಮಾಹಿತಿಯನ್ನು ನಂಬೇಡಿ. ಈ ಚಾನೆಲ್ ಅನ್ನು ಫಾಲೋ ಮಾಡಿ. ನಿಮ್ಮ ಕ್ಯಾಟಗರಿ ಯಾವುದು ಅಂತ ಕಮೆಂಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ವಿಶ್ವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನು. ಧನ್ಯವಾದಗಳು.